ಎಚ್ಚರಿಕೆ ನೀಡಿದರೂ ನಿಯಮ ಪಾಲಿಸದ ಕೊರಟಗೆರೆ ತಾಲೂಕಿನ ಖಾಸಗಿ ಶಾಲೆಗಳ ವಿರುದ್ಧ ಕ್ರಮ ಕೈಗೊಳ್ಳದ ಸಾರ್ವಜನಿಕ ಶಿಕ್ಷಣ ಇಲಾಖೆ ವಿರುದ್ಧ ಸಿಡಿದೆದ್ದ ಕರ್ನಾಟಕ ರಕ್ಷಣಾ ವೇದಿಕೆ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರುತ್. ನಾನು ನಿಮ್ಮ MJ. ಕರ್ನಾಟಕದಲ್ಲಿ ಖಾಸಗಿ ಶಾಲೆಗಳ ಹಾವಳಿ ಹೆಚ್ಚಾಗಿದ್ದು, ಖಾಸಗಿಯವರ ಹಣದ ದಾಹಕ್ಕೆ, ದೌರ್ಜನ್ಯಕ್ಕೆ ಮಧ್ಯಮ ವರ್ಗದ ಜನರು ಹೈರಾಣಾಗಿ ಹೋಗಿದ್ದಾರೆ. ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಸರ್ವಾಧಿಕಾರತ್ವವನ್ನು ಪ್ರದರ್ಶಿಸುತ್ತಿವೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಖಾಸಗಿ ಶಾಲೆಗಳಲ್ಲಿ ಸರ್ಕಾರಿ ನಿಯಮಗಳನ್ನು ಉಲ್ಲಂಘಿಸಿ CBSE ಪ್ರವೇಶ ಶುಲ್ಕ ಪ್ರದರ್ಶಿಸದಿರುವುದು, ವಿದ್ಯಾರ್ಹತೆ ಇಲ್ಲದ ಶಿಕ್ಷಕರನ್ನು ನೇಮಿಸಿಕೊಂಡಿರುವುದು, ಶಿಕ್ಷಕರಿಗೆ ನಿಗದಿತ ಸಂಬಳ ನೀಡದೇ ಇರುವುದು, ಸುತ್ತೋಲೆಯ ಪ್ರಕಾರ 10 ಜನ ಮೇಲ್ಪಟ್ಟ ಸಂಸ್ಥೆಗಳಲ್ಲಿ ಸೇವಾ ಭದ್ರತೆ ನೀಡದಿರುವುದು, ಎಲ್ಲಕ್ಕಿಂತ ಮುಖ್ಯವಾಗಿ ಶಾಲಾ ಮಕ್ಕಳಿಗೆ ಆಟದ ಮೈದಾನ ಇಲ್ಲದಿರುವುದು, ಸುಸ್ಥಿತಿಯಲ್ಲಿ ಇಲ್ಲದ ಶಾಲಾ ವಾಹನಗಳಲ್ಲಿ CC ಕ್ಯಾಮೆರಾಗಳು ಇಲ್ಲದಿರುವುದು, ಶಾಲೆಗಳಲ್ಲಿ ಪ್ರತಿ ವರ್ಷದ ಆಯವ್ಯಯ ದಾಖಲೆಗಳನ್ನು ಮಾಹಿತಿ ಹಕ್ಕಿನಡಿ ಕೋರಿದರೂ ನೀಡಿರುವುದಿಲ್ಲ. ಇದನ್ನು ಕೊರಟಗೆರೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮಾಹಿತಿ ನೀಡಿ ಮನವಿ ಸಲ್ಲಿಸಿದರೂ ನಿಯಮ ಉಲ್ಲಂಘಿಸಿದ ಖಾಸಗಿ ಶಾಲೆಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಹಾಗಾಗಿ ಇಂದು ಕೊರಟಗೆರೆ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡಿ ಮುಂದಿನ 1 ತಿಂಗಳಲ್ಲಿ ಸೂಕ್ತ ಕ್ರಮ ಜರುಗಿಸದಿದ್ದಲ್ಲಿ ಅಮರಣಾಂತರ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕೊರಟಗೆರೆ ತಾಲೂಕು ಅಧ್ಯಕ್ಷರಾದ ನಟರಾಜು KN ರವರು ಎಚ್ಚರಿಕೆಯನ್ನು ನೀಡಿದರು. ಇನ್ನು ಈ ಪ್ರತಿಭಟನೆಯಲ್ಲಿ ಕೊರಟಗೆರೆ ತಾಲೂಕು ಪದಾಧಿಕಾರಿಗಳು, CN ದುರ್ಗ ಹೋಬಳಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು, ತುಂಬಾಡಿ ಗ್ರಾಮದ ಕರವೇ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ತೋವಿನಕೆರೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ರಘುನಂದನ್ TR, ತೋವಿನಕೆರೆ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಇವತ್ತಿನ ದಿನ ಕರ್ನಾಟಕ ರಕ್ಷಣಾ ವೇದಿಕೆ TA ನಾರಾಯಣಗೌಡರು ಬಣದ ಕೊರಟಗೆರೆ ಶಾಖೆಯಿಂದ ತಾಲೂಕು ಕಚೇರಿ ಮುಂಭಾಗ ಇವತ್ತಿನ ದಿನ ಏನು ಪ್ರತಿಭಟನೆ ಮಾಡಿದ್ದೇವೆ, ಈ ಪ್ರತಿಭಟನೆ ಮೂಲ ಕಾರಣ ಬಂದ್ಬಿಟ್ಟು ಖಾಸಗಿ ಶಾಲೆಗಳಲ್ಲಿ ತಾರತಮ್ಯ ಮಾಡ್ತಿರೋವಂಥದ್ದು, ಶಾಲಾ ಶುಲ್ಕ ವಸೂಲಾತಿಯಲ್ಲಿ ತಾರತಮ್ಯ ಮಾಡುವಂಥದ್ದು, ಶಿಕ್ಷಕಿಯರ ನೇಮಕಾತಿನಲ್ಲಿ ವಿದ್ಯಾರ್ಹತೆ ಇಲ್ಲದಲೇ ಇರುವಂಥ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳುವಂಥದ್ದು, ಹಾಗೆಯೇ ನೇಮಕ ಮಾಡ್ಕೊಂಡಿರತಕ್ಕಂತಹ ವಿದ್ಯಾರ್ಹತೆ ಉಳ್ಳಂಥ ಶಿಕ್ಷಕಿಯರಿಗೆ ಸಂಬಳ ಕೊಡುವ, ವೇತನ ಕೊಡುವಂಥ ಇದರಲ್ಲಿ ಏನು ಸರ್ಕಾರದ ಸುತ್ತೋಲೆ ಇದ್ದರೂ ಕೂಡ ಅದಕ್ಕೆ ಕಡಿಮೆ ವೇತನ ಪಾವತಿ ಮಾಡುವಂಥದ್ದು, ಪಾವತಿ ಮಾಡಬೇಕಾದ್ರೆ ಅವರು ಬ್ಯಾಂಕ್ ಖಾತೆಗಳಿಗೆ ಪಾವತಿ ಮಾಡದೆ ನೇರವಾಗಿ ನಗದನ್ನು ಪಾವತಿ ಮಾಡುವಂಥದ್ದು, ಎಷ್ಟೋ ಶಾಲೆಗಳಲ್ಲಿ ಆಟದ ಮೈದಾನ ಇಲ್ಲದಲೇ ಇರೋಂಥ ಶಾಲೆಗಳಿರ್ತಕ್ಕಂಥದ್ದು, ಹೀಗೆ ಹಲವಾರು ನ್ಯೂನತೆಗಳನ್ನು ಕೈಗೊಂಡಿರುವಂಥದ್ದು ಇವತ್ತಿನ ದಿನ ಹೋರಾಟಕ್ಕೆ ಕಾರಣ ಆಗಿದೆ. ಈ ಒಂದು ಎಲ್ಲ ಕಾರಣಕ್ಕೂ ಮೂಲ ಕಾರಣ ಅಂತಂದರೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಅವರು ಈ ಎಲ್ಲದಕ್ಕೂ ಕೂಡ ನಾಂದಿ ಹಾಡಲಿಕ್ಕೆ ನಮಗೆ ಮಾಹಿತಿ ಕೊಡ್ಬೋದಿತ್ತು, ಆದರೆ ಅವರು ಆ ಬೇಜವಾಬ್ದಾರಿತನದಿಂದ ಇವತ್ತು ಪ್ರತಿಭಟನೆ ಬಂದಿದೆ. ಮುಂದಿನ 1 ತಿಂಗಳ ಕಾಲಾವಕಾಶದಲ್ಲಿ ನಾವೇನಿವತ್ತು ಅಪರ ಮುಖ್ಯ ಕಾರ್ಯದರ್ಶಿಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಏನು ನಾವು ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ, ಮುಖೇನ ಅರ್ಜಿಯನ್ನು ಸಲ್ಲಿಸಿದ್ದೇವೆ, ಅದನ್ನು ಪರಿಷ್ಕರಿಸಿ 1 ತಿಂಗಳೊಳಗಾಗಿ ನಮಗೆ ಸರಿಯಾದ ಮಾಹಿತಿಯನ್ನು ಒದಗಿಸಿದಲ್ಲಿ ಇಲ್ಲಿ ಆಮರಣಾಂತಕ ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡ್ತೇವೆ ಅಂತೇಳಿ ಇವತ್ತಿನ ದಿನ ಹೇಳಿದ್ದೇವೆ. ಹಾಗೆ ಕೂಡ ಮಾಡ್ತೇವೆ. ನಾವು ಕೂಡ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಮೇಲೆ ತುಂಬ ಜವಾಬ್ದಾರಿಯುತವಾಗಿ ಒಂದು ಪತ್ರವನ್ನು ಕಳಿಸಿದ್ದೇವೆ. ಅದಕ್ಕೆ ಏನು ಉತ್ತರ ಬರ್ತದೆ ಅಂತ ಕಾದು ನೋಡಬೇಕು. ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಬಣ ಕೊರಟಗೆರೆ ಶಾಖೆಯಿಂದ ಏನು ಈ ಒಂದು ಧರಣಿಯನ್ನು ಇಟ್ಕೊಂಡಿದ್ದೆ, ಅದನ್ನು ಅರ್ಜಿ ಕೊಡುವುದರ ಮೂಲಕ ಈ ದಿನ ಮುಕ್ತಾಯ ಮಾಡ್ತಿದ್ವಿ. ಈ ದಿನ ನಾವು ಅಪರ ಕಾರ್ಯದರ್ಶಿಗಳಿಗೆ ಒಂದು ಪತ್ರದ ಮೂಲಕ ನಮ್ಮ ಏನು ನ್ಯೂನತೆಗಳನ್ನು ಸರಿಪಡಿಸುವಂಥ ಒಂದು ಕೆಲಸ ಇದೆ, ಅದನ್ನು ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಈ ದಿನ ಪತ್ರವನ್ನು ನಮ್ಮ ತಾಲೂಕು ಶಾಖೆಯಿಂದ ನೀಡಿದ್ದೀವಿ. ಈ ಒಂದು ವಿಚಾರದಲ್ಲಿ ನಮ್ಮ BO ಸಾಹೇಬರು ಯಾಕೋ ತುಂಬ ಜಾರಿಕೆ ಉತ್ತರಗಳು, ಬೇಜವಾಬ್ದಾರಿ ಉತ್ತರಗಳನ್ನು ಕೊಟ್ಕೊಂಡು ಬಂದಿದ್ದರಿಂದ ಈ ಒಂದು ಪತ್ರದ ಮೂಲಕ ಅಪರ ಕಾರ್ಯದರ್ಶಿಗಳಿಗೆ ನಮ್ಮ ಒಂದು ಬೇಡಿಕೆಯನ್ನು ಕೊಟ್ಟಿದ್ದೀವಿ. BO ಅವರು ಈ ದಿನ ನಮ್ಮ ಒಂದು ಹೋರಾಟಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ ರೀಅಡ್ಮಿಷನ್ ಫೀಸ್. ಈ ಪ್ರೈವೇಟ್ ಸ್ಕೂಲ್ಗಳಲ್ಲಿ ರೀಅಡ್ಮಿಷನ್ ಫೀಸ್ ಅಂತ ಮಾಡ್ತಾರೆ. ಫೀಸ್ ಕೇಳಿದ್ವಿ, ರೀಅಡ್ಮಿಷನ್ ಅಂದರೆ ಏನು ಅಂತ ಗೊತ್ತಿಲ್ಲ. ಇದನ್ನು ಮೊದಲು ಸಹ ನಾವು 2016ರಿಂದ ಹೋರಾಟ ಮಾಡ್ಕೊಂಬಂದಾಗ ರೀಅಡ್ಮಿಷನ್ ಫೀಸ್ ಅನ್ನೋದು ನಿಂತಿತ್ತು ಮಧ್ಯದಲ್ಲಿ.
ಈಗ ಮತ್ತೆ ರೀಅಡ್ಮಿಷನ್ ಫೀಸ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಮಗು 1ನೇ ಕ್ಲಾಸಿಗೆ ಜಾಯ್ನ್ ಆದರೆ ಅದು ಮತ್ತೆ 2ನೇ ತರಗತಿಗೆ ಪ್ರಮೋಟ್ ಆದಾಗ ಅದಕ್ಕೆ ಫೀಸ್ ಅಂತ ಹಾಕ್ತಾರೆ. ಫೀಸು ಅಂತಂದರೆ ಅದು ಎಕ್ಸಾಮ್ ಶುಲ್ಕ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಇರ್ಬೋದು. ಆದರೆ ರೀಅಡ್ಮಿಷನ್ ಫೀಸ್ ಅಂದರೆ ಅದು ಯಾವುದು ಅಂತ ಯಾವುದೂ ಲೆಕ್ಕಾಚಾರ ಕೊಡಲ್ಲ ಅವರು. ಹಾಗಾಗಿ ಈ ದಿನ ಈ 2 ವಿಚಾರಗಳು ಮತ್ತು ಅತಿ ಮುಖ್ಯವಾಗಿ BO ಸಾಹೇಬರು ಜಾರಿಕೆ ಉತ್ತರ ಮತ್ತು ಬೇಜವಾಬ್ದಾರಿ ಉತ್ತರನೇ ಈ ಒಂದು ಹೋರಾಟಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.